ಇಲ್ಲಿವರೆಗೆ ಒಂದಾಟ ಇನ್ಮುಂದೆ ಶುರುವಾಗೋದೆ ಅಸಲಿ ಆಟ. ಆ ಒಪ್ಪಂದ ಆಗಿದೆಯೋ ಇಲ್ವೋ ಸ್ಪಷ್ಟ ಉತ್ತರ ಕೊಡೋರು ಯಾರೂ ಇಲ್ಲ. ಇನ್ನು 4 ತಿಂಗಳು ಕಳೆದ್ರೆ ಸಿದ್ದು ಸರ್ಕಾರಕ್ಕೆ 2 ವರ್ಷ. ಆ ಒಪ್ಪಂದ ನಿಜ ಅಂತಾದ್ರೆ ಅಧಿಕಾರ ಹಸ್ತಾಂತರಕ್ಕೆ ದಿನಗಣನೆ ಆರಂಭ ಆದಂತೆ. ಆದರೆ 4 ಗೋಡೆ ಒಳಗಿನ ಈ ಕರಾರು ಒಪ್ಪೋದಕ್ಕೆ ಅಹಿಂದ ತಂಡ ಸಿದ್ಧವಿಲ್ಲ. ಹೀಗಾಗಿ ಡೆಲ್ಲಿ ಪ್ಲಾನ್ ರೆಡಿ ಆಗಿದೆ. ಎಲ್ಲರೂ ಹೈಕಮಾಂಡಿಗೆ ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬ್. ರಾಜಕೀಯ ಅಲ್ಲಿಗೆ ಹೋಗುವಂತ ಅವಶ್ಯಕತೆನೂ ಇಲ್ಲ. ಶಂಖದಿಂದಾನೇ ತೀರ್ಥ ಬಂದ್ಮೇಲೆ ಮತ್ತೆ ಯಾಕೆ ಈ ಪ್ರಶ್ನೆಗಳು? ಹಸ್ತಪಡಿಯಲ್ಲಿ ದಿಕ್ಕು ದಿಕ್ಕಲ್ಲೂ ನಾನಾ ನೀನಾ ಯುದ್ಧಕ್ಕೆ ಶಂಖ ಮೊಳಗ್ತಿದ್ದು ಕದನ ಅಂತಿಮ ಘಟ್ಟಕ್ಕೆ ಬಂದಂತೆ ಕಾಣಿಸ್ತಿದೆ. ಕನಕಪುರ ಕಲಿ ಚದುರಂಗದ ಮಹಾಕಿಲಾಡಿ ಡಿಸಿಎಂ ಡಿಕೆಶಿ ಡೆಲ್ಲಿಯಲ್ಲಿ ದಾಳ ಉರುಳಿಸ್ತಿದ್ದು ಮಾಸ್ ಅಂಡ್ ರಗಡ್ ರೇಂಜ್ಗೆ ಲಕ್ ಬದಲಿಸುತ್ತೆ ಅನ್ನೋ ಸೌಂಡ್ ಕೇಳಿಸ್ತಿದೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಕ್ಯಾಂಪ್ ರಣ ಅಂತ ತಿರುಗಿ ಬಿದ್ದಿದೆ. ಡೆಲ್ಲಿಯಲ್ಲಿ ಡಿಸಿಎಂ ಡಿಕೆಶಿ ಸರ್ಕಸ್, ಸಿಎಂ ಕ್ಯಾಂಪ್ ಅಲರ್ಟ್. ಡೆಲ್ಲಿಯ 10th ಜನಪಥ್ ಬಳಿ ನಡೆಯಲಿದೆ ಸಚಿವರ ಪರೇಡ್. ಅಂದ್ಹಾಗೆ ಕಾಂಗ್ರೆಸ್ನಲ್ಲಿ ತಿಂಗಳ ಬಳಿಕ ಪವರ್ ಶೇರಿಂಗ್ ಕೆಪಿಸಿಸಿ ಪಟ್ಟ ಫೈಟ್ಗೆ ಕಿಡಿಹಾರಿದೆ. ಈ ಕಿಚ್ಚು ಮುನಿಸು ಸಂಧಿ ಸಂಧಾನ ಸಾಧ್ಯನೇ ಇಲ್ಲ ಅನ್ನೋ ಹಂತಕ್ಕೆ ಕರೆದೊಯ್ತಿದೆ. ಅದಷ್ಟೇ ಅಲ್ಲ, ಸಿಎಂ ಸೀಟ್ಗೆ ಬೇಡಿಕೆ ಇಟ್ಟು ದಲಿತ ಸಮುದಾಯ ಬುಸ್ಕೊಡ್ತಿದ್ದು ಹೊಸ ಆಂತರಿಕ ಕಲಹಕ್ಕೆ ದಾರಿ ಮಾಡಿಕೊಡ್ತಿದೆ. ಡಿಕೆ ಶಿವಕುಮಾರ್ ಡೆಲ್ಲಿ ಸರ್ಕಸ್ನಿಂದ ಅಲರ್ಟ್ ಆಗಿರುವ ಸಿಎಂ ಕ್ಯಾಂಪ್ 10th ಜನಪಥ್ ಮುಂದೆ ಪರೇಡ್ ನಡೆಸೋಕೆ ಮುಂದಾಗಿದೆ. ಡೆಲ್ಲಿಗೆ ತೆರಳಿ ಹೈಕಮಾಂಡ್ ಬಳಿ ತಮ್ಮ ಅಭಿಪ್ರಾಯ ಮಂಡಿಸಲು ಸಚಿವರು ಸಜ್ಜಾಗಿದ್ದಾರೆ. ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಸಚಿವ ಕೆಎನ್ ರಾಜಣ್ಣ, ಜಮೀರ್ ಅಹಮದ್, ಭೈರತಿ ಸುರೇಶ್ ಡೆಲ್ಲಿ ಫೈಟ್ಗೆ ಟಿಕೆಟ್ ಬುಕ್ ಮಾಡೋಕೆ ಮುಂದಾಗಿದ್ದಾರೆ. ಈಗಾಗಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಿದ್ದ ಜಮೀರ್ ರಾಜ್ಯದ ಪರಿಸ್ಥಿತಿ ತಿಳಿಸಿ ಬಂದಿದ್ದಾರೆ. ಈ ಬೆನ್ನಲ್ಲೇ ಈ 4 ಡೆಲ್ಲಿ ದಂಡಯಾತ್ರೆ ಹೊರಟು ಹೈಕಮಾಂಡ್ ನಾಯಕರಿಗೆ ಸಿದ್ದು ಬದಲಿಸಿದಂತೆ ಒತ್ತಡ ಹೇರಲಿದ್ದಾರೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಬದಲಾಯಿಸಿದ್ರೆ ಪಕ್ಷದ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ ಅಂತ ಮನವರಿಕೆ ಮಾಡಿಕೊಡಲಿದ್ದಾರೆ. ಇತ ಸಿಎಂ ಸಿಂಹಾಸನದ ಕನಸುಗಾರ ಗೃಹ ಸಚಿವ ಪರಮೇಶ್ವರ್ ಸಹ ದೆಹಲಿ ಭೇಟಿಯ ಬಗ್ಗೆ ಮಾತನಾಡಿದ್ದು, ದೆಹಲಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ಟೈಮ್ ಫಿಕ್ಸ್ ಆಗಿಲ್ಲ, ಆದ್ರೆ ದೆಹಲಿಗೆ ನಾನು ರಾಜಕೀಯ ಕಾರಣಕ್ಕೆ ಹೋಗ್ತಿಲ್ಲ ಅಂತ ಪರಂ ಗುಟ್ಟಾಗಿಟ್ರು. ಗೊತ್ತಿಲ್ಲ ನನಗೆ, ನಾನು ಹೋಗ್ಬೇಕು ಅಂತ ಇದ್ದೇನೆ. ನಮ್ದು ಒಂದಿಷ್ಟು ಇಲಾಖೆ ಕೆಲಸಗಳಿದಾವೆ, ಅದು ಯಾವಾಗ ಅಂತ ನಿಗದಿ ಮಾಡ್ಕೊಂಡಿಲ್ಲ. ರಾಜಕೀಯಕ್ಕೋಸ್ಕರ ನಾನು ಹೋಗೋದಿಲ್ಲ. ರಾಜಕೀಯ ಅಲ್ಲಿಗೆ ಹೋಗುವಂತ ಅವಶ್ಯಕತೆನೂ ಇಲ್ಲ. ಯಾಕೆಂದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ, ನಮ್ಮ ಎಸಿಸಿ ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ. ಏನಾದರೂ ಇದ್ರೆ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತೇವೆ. ಅದು ಏನು ಆ ಕಾರಣಕ್ಕಾಗಿಲ್ಲ. ಆಗ್ಲೇ ಹೇಳಿದಂಗೆ ದಲಿತ ಸಿಎಂ ಬೇಡಿಕೆ ದಶಕದಿಂದ ಮುನ್ನೆಲೆಗೆ ಬಂದು ತೆರೆಮರೆಗೆ ಸರಿತಿದೆ. ಭಿನ್ನ ಸ್ವರ ಬೀದಿಯಲ್ಲಿ ನಾಟ್ಯವಾಡ್ತಿದ್ರು. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ಬದಲಾವಣೆ ಪ್ರಶ್ನೆಯೂ ಇಲ್ಲ ಅಂತ ಪ್ರಿಯಾಂಕರ್ಗೆ ಹೇಳ್ತಿದ್ದಾರೆ. ದಲಿತ ಸಚಿವರ ಸಭೆ ಮಾಡೋದು ತಪ್ಪ ಅನ್ನೋ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಇಬ್ಬರೂ ಶಾಸಕರು ಒಟ್ಟಿಗೆ ಟೀ ಕುಡಿಯದಂತಾಗಿದೆ ಅಂತ ಪರಿಸ್ಥಿತಿ ವಿವರಿಸಿದ್ರು. ಅದಾದ್ಮೇಲೆ ನಮ್ಮ ಪಕ್ಷದ ಬಗ್ಗೆ ಬನ್ನಿ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಅಥವಾ ಯಾವುದೇ ರೀತಿಯಾದಂಥ ಬದಲಾವಣೆ ಪ್ರಶ್ನೆನೂ ಇಲ್ಲ. ಹೇಳಿದೀವಲ್ಲ, ಎಲ್ಲರೂ ಹೈಕಮಾಂಡಿಗೆ ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬ್. ಸೊ ಅದು ಶಂಖದಿಂದಾನೇ ತೀರ್ಥ ಬಂದ್ಮೇಲೆ ಮತ್ತೆ ಯಾಕೆ ಈ ಪ್ರಶ್ನೆಗಳು? ಖರ್ಗೆ ಸಾಹೇಬ್ರು ಹೇಳಾಯ್ತು, ಸಿದ್ದರಾಮಯ್ಯ ಸಾಹೇಬ್ರು ಹೇಳಾಯ್ತು. ನಮ್ಗೇನಾಗ್ಬಿಟ್ಟಿದೆ ಅಂದರೆ ಮೀಡಿಯಾಕ್ಕೆ ಇಷ್ಟು ಭಯ ಆಗ್ಬಿಟ್ಟಿದೆ, 2 MLAಗಳು ಟೀ ಕುಡಿಯೋಂಗಿಲ್ಲ, ಹಂಗಾಗ್ಬಿಟ್ಟಿದೆ. ಬೇಸಿಗೆ ಹತ್ತಿರವಾಗ್ತಿದ್ದಂತೆ ರಾಜ್ಯ ರಾಜಕೀಯದ ಚಟುವಟಿಕೆ ಸೂರ್ಯನ ತಾಪಕ್ಕೆ ಸೆಡ್ಡು ಹೊಡಿತಿದೆ. ಪವರ್ ಶೇರಿಂಗ್ ಗುಟ್ಟು ಯಾರಟ್ಟು ಮಾಡ್ತಿಲ್ಲ. 50-50 ಆಟವಾಗಿದ್ರೆ ಮೇ 20ಕ್ಕೆ ಸಿದ್ದು ಸಿಎಂ ಪಟ್ಟಾಭಿಷೇಕಕ್ಕೆ ಭರ್ತಿ 2 ವರ್ಷ. ಅಲ್ಲಿಂದ ಉಳಿಯೋದು ಜಸ್ಟ್ 6 ತಿಂಗಳು. ಹೀಗಾಗಿ ಸಿಂಹಾಸನದ ಕದನ ತೀವ್ರ ಸ್ವರೂಪ ಪಡೆಯುತ್ತಿದ್ದು ಕ್ಲೈಮ್ಯಾಕ್ಸ್ ಕುತೂಹಲ ಮೂಡಿಸುತ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.